ಸೊ ಇದೇ ಪೋಡ ಐಲ್ಯಾಂಡ್ ಅಂತಂದರೆ. ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಒಂಥರ ಅಡ್ಡ. ಎಲ್ಲ ಟೂರಿಸ್ಟ್ಗಳನ್ನ ಬೋಟಲ್ಲಿ ಕರ್ಕೊಂಬಂದವರು ಇಲ್ಲಿಗೆ ಕರ್ಕೊಂಬಂದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸಿ. ಇಲ್ಲಿ ಕೆಫೆ ಇದೆ, ವಾಶ್ರೂಮ್ಸ್ ಇದೆ. ಓಕೆ, ಲೈಕ್ ಡಿನ್ನರ್ ಸಂಜೆ 6 ಗಂಟೆ ಸನ್ಸೆಟ್ಟು ಕೂಡ ನಾವು ಇಲ್ಲೇ ನೋಡೋದು. ಸನ್ಸೆಟ್ ಇಲ್ಲೇ ನೋಡಿಕೊಂಡು ಇಲ್ಲಿಂದ ಬೇರೆ ಕಡೆ ಹೋಗೋದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆ ಕಡೆ ಅಂತೂ ಸೀನ್ರಿ ಎಕ್ಸ್ಟ್ರಾರ್ಡಿನರಿ. ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಯಾಪ್ಚರ್ ಆಗ್ತಾ ಇಲ್ಲ. ಐ ಮೀನ್ ಲೈವಾಗಿ ನೋಡೋಕ್ಕೇ ತುಂಬ ಚೆನ್ನಾಗಿದೆ. ಜಸ್ಟಿಫೈ ಮಾಡ್ತಾ ಇಲ್ಲ ಅನಿಸುತ್ತೆ. ಝೂಮ್ ಆಗ್ತಷ್ಟು ಅದಷ್ಟು ಏನಿಲ್ಲ, ಝೂಮ್ ಹಾಕೋದು ಚೆನ್ನಾಗಿ ಕಾಣುತ್ತೆ, ಅದು ಕ್ಲಾರಿಟಿ ಅನ್ನಿಸ್ತಾ ಇಲ್ಲ. ಸೊ ಇಲ್ಲಿ 5:40ಗೆ ಡಿನ್ನರ್ ಇದೆಯಂತೆ. ಏನು ಕೊಡ್ತಾರೋ ಗೊತ್ತಿಲ್ಲ. ಥೈಲ್ಯಾಂಡ್ ಫುಡ್ಡು, ಇಂಡಿಯನ್ ಫುಡ್ಡು ಎಲ್ಲನೂ ಇರುತ್ತೆ. ತಂದೂರಿ, ಬಾರ್ಬಿಕ್ಯೂ ಎಲ್ಲ ಅಂತ. ಬಟ್ ಐ ಡೋಂಟ್ ನೋ, ಯಾಕಂದರೆ ಇಲ್ಲಿ ನೆನೆ ಒಂದಿನನೇ ನಾನ್ ವೆಜ್ ತಿಂದು ಐ ಫೆಲ್ಟ್ ಲೈಕ್ ಮನೆಗೆ ಹೋಗೋ ತನಕ ಏನು ತಿನ್ನಬಾರ್ದು, ಅದರಲ್ಲೂ ನಾನ್ ವೆಜ್ ತಿನ್ನಬಾರ್ದು ಅಂತ. ಸ್ನಾರ್ಕ್ಲಿಂಗ್ ಮಾಡೋದಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸ್ನಾರ್ಕ್ಲಿಂಗ್ ಎಕ್ಸ್ಪೀರಿಯನ್ಸ್ ಸೂಪರಾಗಿತ್ತು. ಆ್ಯಕ್ಚುಲಿ ನಾನು ಮಾಲ್ಡೀವ್ಸ್ ಬಿಟ್ಟರೆ ಇಲ್ಲೇ ಸ್ನಾರ್ಕ್ಲಿಂಗ್ ಮಾಡಿದ್ದು. ಮಾಲ್ಡೀವ್ಸಲ್ಲಿ ತುಂಬ ಫಿಶಸ್ ಕಾಣಿಸಿಲ್ಲ ಅಂಟಿಲ್ ಅನ್ಲೆಸ್ ನಾವು ಮಧ್ಯದಲ್ಲಿ ಹೋಗೋ ತನಕ ನನಗೆ ತುಂಬ ಫಿಶಸ್ ಕಾಣಿಸ್ಲಿಲ್ಲ. ಬಟ್ ಇಲ್ಲಿ ಹಂಗಲ್ಲ, ಫುಲ್ಲು ಕಲರ್ಫುಲ್ ಫಿಶಸ್ಸು, ದೊಡ್ಡ ದೊಡ್ಡ ಫಿಶಸ್ ಎಲ್ಲ ಕೈಗೆ ಸಿಗ್ತಾಯಿದೆ ಇಲ್ಲಿ. ಸಖತ್ತಾಗಿತ್ತು, ಸಖತ್ ಇಷ್ಟ ಆಯಿತು. ಅಂದರೆ ನಂಗೆ ಸ್ವಿಮ್ಮಿಂಗ್ ಬರಲ್ವಲ್ಲ, ಸೊ ಲೈಫ್ ಜಾಕೆಟ್ ಹಾಕ್ಕೊಂಡು ಬೀಳೋದು ಅದಷ್ಟು ಸರಿಗಿಲ್ಲ. ಬಟ್ ಐ ಬೆಟ್ ಯು ನೆಕ್ಸ್ಟ್ ಟೈಮ್ ನಾನು ಬೇರೆ ಯಾವುದಾದ್ರೂ ಅಬ್ರೋಡ್ ಟ್ರಿಪ್ ಅಥವಾ ನೆಕ್ಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲೇ ಎಲ್ಲಾದರೂ ಬೀಚ್ ಹೋಗೋಕ್ಕೂ ಮುಂಚೆ ಐ ಡೆಫಿನೆಟ್ಲಿ ಲರ್ನ್. ಸೂಪರ್ ಡೂಪರ್ ಆಗಿ ಸ್ವಿಮ್ಮಿಂಗ್ ಕಲ್ತ್ಕೊಂಡು ಸೊ ಯಾರೇ ಆಗಲಿ, ಆ್ಯಂಡ್ ಯು ಆರ್ ಆಲ್ಸೋ ನಾಟ್ ಎಕ್ಸ್ಪರ್ಟ್ ಇನ್ ಸ್ವಿಮ್ಮಿಂಗ್. ಓಕೆ, ಯಾರೇ ಆದ್ರೂ ಕೂಡ ಸೊ ಈ ಸ್ವಿಮ್ಮಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಎಲ್ಲರೂ ಕೂಡ ಸ್ವಿಮ್ಮಿಂಗ್ ಕಲೀರಿ, ನೀರಿಗೆ ಅಂತ ಹೇಳಿದಾಗ ಹುಷಾರಾಗಿ. ಊಟಕ್ಕೆ ಎಷ್ಟು ದೊಡ್ಡ ಕ್ಯೂ ಇದೆ. ಇದು ಇವತ್ತಿನ ಡಿನ್ನರು. ಇಲ್ಲಿ ಕೊಟ್ಟಿದ್ದು ಪೊಟ್ಯಾಟೊ, ಕಾರ್ನ್ ಮತ್ತು ಬಾರ್ಬಿಕ್ಯೂ ಚಿಕನ್, ರೈಸ್ ಮತ್ತೇನೋ ಸಾಂಬಾರು. ಫಿಶ್ ಸಾಂಬಾರು ಅನ್ಸುತ್ತೆ. ಅದರಲ್ಲೆಲ್ಲ ಫಿಶ್ ಇತ್ತು ಮೇಲ್ಮೇಲೆ. ಬಟ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಆಮೇಲೆ ಒಂದು ವಾಟರ್ ಬಾಟಲ್ ಮತ್ತು ಕೋಕ್. ಊಟ ಆಯಿತು, ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ನನಗೆ ತುಂಬ ಇಷ್ಟ ಆಯಿತು. ಸೊ ವೆಜ್ ಫುಡ್ ತುಂಬ ಚೆನ್ನಾಗಿತ್ತು. ಇಲ್ಲಿ ನಾನ್ ವೆಜ್ ಫುಡ್ ಚೆನ್ನಾಗಿರಲಿಲ್ಲ. ಸೊ ರೈಸ್ ಜೊತೆಗೆ ಏನೋ ಸ್ಪೆಷಲ್ ಗ್ರೇವಿ ಕೊಟ್ಟಿದ್ರು. ನಾನು ಒಂಥರ ವೆಜಿಟೇರಿಯನು ಅಲ್ಲ, ನಾನ್ ವೆಜಿಟೇರಿಯನ್ ಅಲ್ಲ, ಯಾವ ಫುಡ್ಡು ನನಗೆ ಇಷ್ಟ. ಫಸ್ಟ್ ಆಫ್ ಆಲ್ ಇವಳು ಈ ಭೂಮಿ ಮೇಲೆ ಇರಬೇಕಾದವಳೆಲ್ಲ, ಇವಳು ಅನ್ಯಗ್ರಹದಲ್ಲಿ ಇರಬೇಕಾದವಳು. ಸೊ ಎಲ್ಲ ಚೆನ್ನಾಗಿತ್ತು. ಈಗ ಸನ್ಸೆಟ್ ನೋಡೋಣ ಅಂತ ನಾನು ಫ್ರೂಟ್ಸ್ ತಿಂದೆ. ಏನದು ಪೈನಾಪಲ್ ಅಂಡ್ ವಾಟರ್. ಪೈನಾಪಲ್ ಇಲ್ಲ, ನಾನು ತಿಂದಿದ್ದು ಇವಳು ತಿಂದಿದ್ದು ಆಲೂಗಡ್ಡೆ, ಜೋಳ ತಿಂದೆ, ಕಾರ್ನ್ ತಿಂದೆ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಇನ್ನೊಂದು ತಗೊಳ್ಳೋಣ ಅನ್ನೋಷ್ಟರಲ್ಲೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಬಟ್ ಸಖತ್ತಾಗಿತ್ತು. ಈಗ ನಾವು ಪೋಡಾ ಬೀಚಲ್ಲೇ ಸನ್ಸೆಟ್ ಎಲ್ಲ ನೋಡಿಕೊಂಡು ಆಮೇಲೆ ಇಲ್ಲಿಂದ ಹೊರಡೋದು. ಸೊ ಇವಾಗ ಸನ್ಸೆಟ್ ಆಗೋ ಟೈಮು ಆ್ಯಂಡ್ ಸೂಪರ್ ಆಗಿದೆ ಈ ಪ್ಲೇಸ್. ಆ್ಯಂಡ್ ಇಲ್ಲಿ ಎಲ್ಲರೂ ಕೂಡ ಸ್ನಾರ್ಕ್ಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸ್ನಾರ್ಕ್ಲಿಂಗ್ ಮಾಡ್ತಾ ಇದ್ದಾರೆ, ಸ್ವಿಮ್ ಮಾಡ್ತಾ ಇದ್ದಾರೆ. ಲೈಕ್ ಇಲ್ಲಿ ನಮಗೆ ಸ್ನಾರ್ಕ್ಲಿಂಗ್ ಮಾಡೋಂಗಿದ್ರೆ ಸ್ನಾರ್ಕ್ಲಿಂಗ್ ಕೊಡ್ತೀವಿ, ನಾವೇ ಹೋಗಿ ಮಾಡಿ ಅಂತ ಹೇಳಿದ್ರು. ಬಟ್ ನಾವು ಮಾಡಲಿಲ್ಲ. ಇವಳು ಅವಲ್ಲೇ ಮಾಡಿದ್ಲಲ್ವಾ, ಸೊ ನಾವು ಮತ್ತೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಸ್ನಾರ್ಕ್ಲಿಂಗ್ ಮಾಡೋರು ಯಾರಾದರೂ ಇದ್ದರೆ ಆಯಿತಾ, ಎಲ್ಲ ಕಡೆ ಇಲ್ಲಿ ಸ್ನಾರ್ಕ್ಲಿಂಗ್ ಮಾಡೋಕ್ಕೆ ಅವರೇ ಕಿಟ್ ಕೊಡ್ತಾರೆ, ಮಾಡ್ಬೋದು. ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಸನ್ಸೆಟ್ ನೋಡೋದಕ್ಕೆ. ನೋಡಿ ಲೆಫ್ಟ್ ಸೈಡಲ್ಲಿ ನೋಡಿ ಸ್ನಾರ್ಕ್ಲಿಂಗ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸ್ವಿಮ್ ಮಾಡ್ತಾ ಇದ್ದಾರೆ, ಆಯಿತಾ. ಇಲ್ಲಿ ರೈಟ್ ಸೈಡಲ್ಲೆಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ. ನಂಗೊಂದು ಕ್ವಶನ್ ಇದೆ ಬೇಬಿ, ಈ ಬೆಟ್ಟ ಹೆಂಗೆ ನಿಂತ್ಕೊಳ್ಳುತ್ತೆ? ಅಷ್ಟು ಭಾರ ಇರುತ್ತೆ, ಯಾವುದಾದ್ರೂ ಒಂದು ಕಡೆ ವಾಲ್ಬೇಕಲ್ವಾ? ಅದಕ್ಕೆ ಹೇಳೋದು, ಪ್ರಪಂಚದಲ್ಲಿ ಎಲ್ಲ ತಿಳ್ಕೊಂಡಿದ್ರು, ಇನ್ನೂ ಪ್ರಕೃತಿನ ಎಲ್ಲರೂ ಕಂಪ್ಲೀಟಾಗಿ ತಿಳ್ಕೊಳಕ್ಕಾಗಿಲ್ಲ ಅಂತ. ಮದರ್ ನೇಚರ್ ಈಸ್ ಆಲ್ವೇಸ್ ಗ್ರೇಟ್ ಅಂತ ಅದಕ್ಕೆ ಆ್ಯಂಡ್ ಅನ್ಬಿಲೀವಬಲ್ ಟು. ಸೊ ವಿ ಆರ್ ಜಸ್ಟ್ ಎಂಜಾಯಿಂಗ್ ದಿಸ್ ಬ್ಯೂಟಿಫುಲ್ ವ್ಯೂ ಮತ್ತು ಸನ್ಸೆಟ್. ಸ್ವಿಮ್ ಮಾಡೋರೆಲ್ಲ ಮಾಡ್ತಾ ಇದ್ದಾರೆ, ಆ ಕಡೆ ಸ್ನಾರ್ಕ್ಲಿಂಗ್ ಎಲ್ಲ ಹೋಗಿದ್ದಾರೆ. ಸೊ ಇಲ್ಲಿ ಸ್ನಾರ್ಕ್ಲಿಂಗ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಾವಿಬ್ಬರೇ ಬಂದುಬಿಟ್ಟಿರೋದ್ರಿಂದ ಈ ಸತಿ ನಮ್ಮ ಫ್ರೆಂಡ್ಸ್ನ ಕರ್ಕೊಂಬರೋಕ್ಕಾಗಲಿಲ್ಲ. ಓಕೆ, ಸೊ ನೆಕ್ಸ್ಟ್ ಟೈಮು ನಮ್ಮ ಸ್ನಾರ್ಕ್ಲಿಂಗ್ ಎಕ್ಸ್ಪರ್ಟು ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಬಿಪಿನ್ ಭೀಮಯ್ಯ ಅಂತ. ಸೊ ಅವ್ರನ್ನ ಕರ್ಕೊಂಡು, ನಮ್ಮ ಪಾರ್ಟ್ನರ್ ಅಂಶು ಕಾಳಿ ಮಾಡೋರನ್ನ ಕರ್ಕೊಂಡು, ಸೊ ಇಬ್ಬರೂ ಕರ್ಕೊಂಡು ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದು ಚೆನ್ನಾಗಿ ಸ್ನಾರ್ಕ್ಲಿಂಗ್ ಮಾಡಿ ಇನ್ನೊಂದು 4 ದಿವಸದ ಜಾಸ್ತಿ ಇದ್ದು ಸೊ ಎಕ್ಸ್ಪ್ಲೋರ್ ಮಾಡ್ತೀವಿ. ಈ ಸಲನೂ ಕೂಡ ತುಂಬ ಎಕ್ಸ್ಪ್ಲೋರ್ ಮಾಡಿರ್ತೀವಿ. ಈ ಸತಿ ನೋಡ್ಕೊಂಡಿರೋದ್ರಿಂದ ನೆಕ್ಸ್ಟ್ ಒಂದು 4 ದಿವಸ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಆ್ಯಂಡ್ ನಾವು ಇನ್ನೊಂದು ಏನು ಅನ್ಕೊತಾ ಇದ್ದೀವಿ ಅಂದರೆ,
ಈ ಸಲ ಪ್ಯಾಕೇಜ್ ಟ್ರಿಪ್ಪಲ್ಲಿ ಬಂದಿದ್ದೀವಿ. ಬಟ್ ನೆಕ್ಸ್ಟ್ ಟೈಮ್ ನಾವೇ ಪ್ಲ್ಯಾನ್ ಮಾಡಿಕೊಂಡು ನಾವೇ ಎಲ್ಲ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದೆಲ್ಲ ಈ ಸಲ ತುಂಬ ಚೆನ್ನಾಗಿ ಗೊತ್ತಾಗಿದೆ. ನೆಕ್ಸ್ಟ್ ಟೈಮ್ ನಾವೇ ಬಂದು ನಾವೇ ಓನಾಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಸ್ವಲ್ಪ ಜಾಸ್ತಿ ದಿನ ಫ್ರೀ ಮಾಡ್ಕೊಂಡು ಬರ್ತೀವಿ. ಈ ಸಲ ಬರೀ 5 ದಿನ, ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ 10 ದಿನ 8 to 10 days ಆದರೂ ಪ್ಲ್ಯಾನ್ ಮಾಡಿಕೊಂಡು ಪ್ರಾಪರಾಗಿ ಬರ್ತೀವಿ. ಬಿಪಿನ ನಮ್ಶು ಗೆಟ್ ರೆಡಿ. ಚಿಯರ್ಸ್. ಕಪ್ಪೆ ಥರ ಇತ್ತು. ಕಪ್ಪೆ ಜಲ ಜಲ, ತುಪ್ಪ ಜಲಿ ಜಲಿ, ಮಾವಿನ ವಾಟೆ, ಮರದಲ್ಲಿ ಕೋಟೆ, ಅಂಗೈಗಳಿಗೆ ಹೇಳಿ ಅಷ್ಟೇ ಗೊತ್ತಿರೋದು. ಗೊತ್ತಿತ್ತು, ಮರ್ತೋಗಿದೆ. ಕಪ್ಪೆ ಕರಕರ, ತುಪ್ಪ ಜಲಿ ಜಲಿ, ಮಾವಿನ ವಾಟೆ, ಮರದಲ್ಲಿ ಕೋಟೆ, ಹದ್ದಿನ ಕೈಯಲ್ಲಿ ಸುದ್ದಿ ಕಳಿಸಿ, ಕಾಗೆಯ ಕೈಯಲ್ಲಿ ಕಂಕಣ ಕಟ್ಟಿಸಿ, ಸೊಳ್ಳೆ ಕೈಯಲ್ಲಿ ಸೊಬಾನ ಹೇಳಿಸಿ, ನಲ್ಲಿಯ ಕೈಯಲ್ಲಿ ನಗಾರಿ ಹೇಳಿಸಿ, ಸಣ್ಣಿ ಮದುವೆ ಶನಿವಾರ, ಊಟಕ್ಕೆ ಬನ್ನಿ ಭಾನುವಾರ. ಕಲೀರಿ, ಬರೀ ಕನ್ನಡ ಗೊತ್ತು ಅನ್ನೋದಲ್ಲ, ಎಲ್ಲ ಗೊತ್ತಿರಬೇಕು. ಇವಳಿಗೆ ಇವಾಗಲೇ ಒಂದು ಪ್ರಶ್ನೆ ಕೇಳ್ತೀನಿ, ಇವಳು ಕನ್ನಡದ ಬಗ್ಗೆ ಎಷ್ಟು ನಾಲೆಡ್ಜ್ ಇಟ್ಕೊಂಡವಳೆ ಅಂತ. ಆಯ್ತಾ? ನೀವು ಜನರಲ್ ನಾಲೆಡ್ಜ್ ಕ್ವಶನ್ ಕೇಳಬೇಡಿ, ನಾನು ಅದ್ರಲ್ಲಿ ವೆರಿ ಪೂರ್. ಕನ್ನಡದ ಬಗ್ಗೆ ಕೇಳ್ತೀನಿ. ಕನ್ನಡದ ಬಗ್ಗೆ ಕೇಳ್ತೀನಿ. ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದವರು ಡಾಕ್ಟರ್ ರಾಜ್ಕುಮಾರ್. ಅಷ್ಟಾದ್ರೂ ಗೊತ್ತು. ಆಯ್ತು, ಡಾಕ್ಟರ್ ರಾಜ್ಕುಮಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಇದೆಯಾ ಇಲ್ವಾ? ಇದೆ, ಬಟ್ ಅವರು ಮೊದಲಿಗಿರಲ್ಲ. ಹಾಫ್ ರೈಟ್ ವರು. ಗುಡ್. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದವರು ಮೊದಲು ರಾಷ್ಟ್ರಕವಿ ಡಾಕ್ಟರ್ ಕುವೆಂಪು. ಗೊತ್ತಿತ್ತು, ನನಗೆ ಗೊತ್ತಿತ್ತು. ಕುವೆಂಪು ರಾತ್ರಿ ನೆಕ್ಸ್ಟ್ ನಿಮ್ಮ ಮನೆಗೂ ಗೊತ್ತಿತ್ತು ಚಿನ್ನ. ನಮಗೆ ವೀಡಿಯೋಸ್ ಮಾಡೋದ್ರ ಬಗ್ಗೆ ಎಲ್ಲರ ಮುಂದೆ ತುಂಬ ಮುಜುಗರ. ಎಲ್ಲರೂ ಏನು ಅಂದ್ಕೊಳ್ತಾರೋ, ಎಲ್ಲ ನಮ್ಮನ್ನೇ ನೋಡ್ತಿರ್ತಾರೆ, ಏನು ಇವ್ರು ಲೂಸ್ ಥರ ಇಷ್ಟೊಂದು ಮಾತಾಡ್ತಿದ್ದಾರೆ, ಇಷ್ಟೊಂದೆಲ್ಲ ನೋಡ್ತಾರೆ ಅನ್ನೋದು ಫುಲ್ ಕಾನ್ಷಿಯಸ್ ಆಗಿರ್ತಾ ಇದ್ವಿ ಯಾವಾಗಲೂ ಅಷ್ಟೇ. ಬಟ್ ದಿಸ್ ಟೈಮ್ ಈ ಟ್ರಿಪ್ಪಲ್ ಏನು ಸ್ಪೆಷಲ್ ಅಂದರೆ, ದ ಮೋರ್ ಐ ಡೂ ವೀಡಿಯೋಸ್, ನನಗೆ ಏನೋ ಮೋರ್ ಐಲ್ ಬಿ ಮೈ ಸೆಲ್ಫ್. ಏನೋ ಒಂಥರ ಟ್ರಿಪ್ನ ಜಾಸ್ತಿನೇ ಎಂಜಾಯ್ ಮಾಡ್ತಾ ಇದ್ದೀವಿ, ಮಾತಾಡ್ಕೊಂಡು ಅಂತ ಅನಿಸ್ತಾ ಇದೆ. ಸೊ ಸನ್ಸೆಟ್ ಮುಗೀತು. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ನಾವು ಬೋಟ್ ಹತ್ರ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಐಲ್ಯಾಂಡಿಂದ ವಾಪಸ್ ಒಂದು ನೀರಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಸೊ ಅದ್ಭುತ ನಡೆಯೋ ಜಾಗ ಕರ್ಕೊಂಡು ಹೋಗ್ತಾರೆ. ಅದ್ಭುತ ಏನು ಅಂತ ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಇಲ್ಲಿಂದ ನಾವು ಇನ್ನೊಂದು ಐಲ್ಯಾಂಡಿಗೆ ಹೋದ್ವಿ. ಆ ಐಲ್ಯಾಂಡ್ ರೀಚ್ ಆಗೋ ಅಷ್ಟರಲ್ಲೇ ಸಿಕ್ಕಾಪಟ್ಟೆ ಕತ್ಲೆ ಆಗಿತ್ತು, ಏನೂ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆ ಐಲ್ಯಾಂಡ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನೀರು ಒಳಗಡೆ ಕತ್ಲೆಯಲ್ಲಿ ಸ್ವಿಮ್ ಮಾಡ್ತಾ ಇದ್ರೆ ಬ್ಲೂ ಕಲರ್ ಲೈಟ್ಸ್ ಕೈ ಹತ್ರ ಎಲ್ಲ ಕಾಣ್ತಾ ಇರುತ್ತೆ. ಆ್ಯಂಡ್ ನಮಗೆ ಬಕೆಟಲ್ಲಿ ನೀರು ತೊಗೊಂಡು ಬೋಟ್ ಒಳಗಡೆ ನೀರು ಹಾಕಿ ಆ ಬ್ಲೂ ಕಲರ್ ಸ್ಪ್ಲಾಶಸ್ ಯಾವ ಥರ ಬರುತ್ತೆ ಅನ್ನೋದನ್ನು ತೋರಿಸಿದ್ರು. ದಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಟು ಸಿ. ಸೊ ಇವತ್ತಿನ ದಿನ ಮುಗೀತು. ವಾಪಸ್ ಹೋಟೆಲ್ ಹೋಗ್ತಾ ಇದ್ದೀವಿ. ಇಲ್ಲೇ ಕಾರ್ ಬರುತ್ತೆ, ಅವರೇ ಪಿಕ್ ಮಾಡಿ. ಆಟೋ ಥರ ಒಂಥರ ಕಾರ್ ಚೆನ್ನಾಗಿರುತ್ತೆ ಇಲ್ಲಿ. ಸೊ ವಾಪಸ್ ಬ್ಯಾಕ್ ಟು ಹೋಟೆಲ್. ಸೊ ಇಲ್ಲಿನ ಆಟೋಗಳು, ಆಟೋ ಅಲ್ಲ ಇದು, ಕ್ಯಾಬ್ನೇ ಈ ಥರ ಕನ್ವರ್ಟ್ ಮಾಡೋದು, ಕಾರ್ನೇ. ನಮ್ಮ ಊರಲ್ಲಿ ಇರುತ್ತಲ್ಲ ಆಟೋ, ಅದನ್ನ ಈ ತರ. ಹೌದಾ, ಅದನ್ನ ಈ ತರ ಮಾಡಿರೋದಾ? ಬಟ್ ಚೆನ್ನಾಗಿದೆ ಅಲ್ಲ. ಟೂರಿಸ್ಟ್ಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವ್ರ ಹೋಟ್ಲಿಂದ ಪಿಕಪ್ ಮಾಡಿ ಟೂರಿಸ್ಟ್ ಆಫೀಸ್ ಹತ್ರ ಕರ್ಕೊಂಬರೋಕ್ಕೆ ಆ್ಯಂಡ್ ಅವ್ರು ಮತ್ತೆ ವಾಪಸ್ ಡ್ರಾಪ್ ಮಾಡೋಕ್ಕೆ ಅಂತ. ಸೊ ಎಲ್ಲ ಟೂರಿಸ್ಟ್ ಕಂಪನಿಗಳು ಅವ್ರದ್ದೇ ಆದಂಥ ಗಾಡಿಗಳನ್ನ ಈ ಥರ ಇಟ್ಕೊಂಡಿರ್ತಾರೆ. ಇದನ್ನ ಬಿಟ್ಟು ನೋಡೋಣ ಆಟೋ. ಬಟ್ ಅದು 2 wheeler ಬೇಬಿ. ಇರಿ ಅದು 2 wheeler. ಅದಕ್ಕೆ ಸೈಡ್ಗೆ ಅಟ್ಯಾಚ್ ಮಾಡಿ, ಸೈಡ್ಗೆ ಅಟ್ಯಾಚ್ ಮಾಡಿ ಅದಕ್ಕೆ ವೀಲ್ಸ್ ಇಟ್ಟು ಅದಕ್ಕೆ ಇದನ್ನ ಮಾಡಿದ್ದಾರೆ ಅಲ್ವಾ? ಊಟಕ್ಕೆ ಹೋಗ್ತಿದ್ದೀವಿ ಇವಾಗ. ಲೆಟ್ಸ್ ಹ್ಯಾವ್ ಸಮ್ ಇಂಡಿಯನ್ ಡಿನ್ನರ್. ಡೋರ್ ಓಪನ್. ರೂಮಿಗೆ ಬಂದು ಫುಲ್ ಟಯರ್ಡ್ ಆಗಿತ್ತು. ಸ್ನಾನ ಮಾಡಿ ಇಬ್ಬರು ಫ್ರೆಶ್ ಅಪ್ ಆಗಿ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಂಡಿಯನ್ ರೆಸ್ಟೋರೆಂಟ್ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಮೇ ಬಿ ನೋಡೋಣ, ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ಹೋಗೋಣ. ಮೇ ಬಿ ಇಂಡಿಯನ್, ವಿಲ್ ಸಿ. ನಾವಿವಾಗ ಊಟ ಮಾಡೋಕ್ಕೆ ಅಂತ
ತಂದೂರ್ ಡಿಲೈಟ್ ಹೋಟೆಲಿಗೆ ಬಂದಿದ್ದೀವಿ. ಊಟ ತಗೊಂಡಿದ್ದೀವಿ, ಚೆನ್ನಾಗಿದೆ. ಓಕೆ, ಮಹೇಶು ಏನಿದೆ ಪಕೋಡ, ಆನಿಯನ್ ಬಜ್ಜಿ ತೊಗೊಂಡಿದ್ದಾರೆ. ಬಿಕಾಸ್ ಅವ್ರಿಗೆ ಈ ಥರ ಎಲ್ಲ ವೆಜ್ ಸ್ಟಾರ್ಟರ್ ಇಲ್ಲ ಅಂದರೆ ಲೈಫ್ ಲೀಡ್ ಮಾಡೋದೇ ಕಷ್ಟ. ಕುರುಬ್ರ ಗಟ್ಟಿ ನಾನ್ ವೆಜ್ ತಿನ್ನಲ್ಲ, ಬರೀ ವೆಜ್ಜು ಅಂತಾರೆ. 2 ದಿನದಿಂದ ಕಬಾಬ್ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಕಬಾಬ್ ಅಂದರೆ ಶೀಖ್ ಕಬಾಬ್ ಅಂತೆ, ಅದು ಬಿಟ್ಟರೆ ಬೇರೆ ಕಬಾಬೇ ಗೊತ್ತಿಲ್ಲ ಈ ನನ್ನ ಮಕ್ಕಳಿಗೆ. ಮಾಡೋಕ್ಕೆ 2 ನಿಮಿಷ ಬೇಬಿ, ಕಬಾಬ್ ಕೊಡೋಕ್ಕೇನು ಎಲ್ಲ ಬೇರೆ ಎಲ್ಲ ಸ್ಪೈಸಸ್ ಎಲ್ಲ ಇದು ಮಾಡ್ಕೊತಾರೆ. ಕಬಾಬ್ ಪೌಡರ್ ತಗೊಳ್ಳೋಕ್ಕಾಗಲ್ಲ. ಥ್ಯಾಂಕ್ ಯು. ವೆಜ್ ಬಿರಿಯಾನಿ ಪೂಚ್ನೋ ಅಂತೆ, ಹಿಂದಿ ಇಂಗ್ಲೀಷ್. ಸ್ನೋ ಅಂದಿದ್ರು ಆಯ್ತು. ಪೂಚ್ನೋ ನಿಮ್ಮ ಈ ಬ್ರೋಕನ್ ಹಿಂದಿ ಎಲ್ಲ ಬೇಕಾ ಇವರಿಗೆ? ನಾವು ಪ್ರತಿಯೊಂದು ಭಾಷೆನೂ ಕಲಿತೀವಿ, ಗೌರವಿಸ್ತೀವಿ, ಆದರೆ ಯಾರಿಗೂ ಗುಲಾಮರಾಗಲ್ಲ. ಯಾರು ಪ್ರೌಢ ಕನ್ನಡಿಗರ್ಸ್, ಕೆಚ್ಚೆದೆಯ ಕನ್ನಡಿಗರು. ಅದೇ ಹೇಳಕ್ ಬಂದೆ, ಕನ್ನಡದಲ್ಲಿ ಹೇಳಿ ಅದನ್ನೇ ಅಂತ. ಇಲ್ಲಿಗೆ ಡೇ 2 ಇನ್ ಕ್ರಾಬಿ ಮುಗಿದಿದೆ. ಸೊ ನೆಕ್ಸ್ಟ್ ಡೇ 3 ನಾವು ಪುಕೆಟ್ಗೆ ಹೋಗ್ತಾ ಇದ್ದೀವಿ. ಮತ್ತೆ ಪುಕೆಟಲ್ಲಿ ಡೇ 3 ಮತ್ತೆ ಸಿಗೋಣ. ಬಾಯ್ ಬಾಯ್.